ಹಲೋ ಎವ್ರಿವನ್, ಎಡುಮಾಂಗ್ ಕ್ಲಾಸಸ್ಗೆ ಎಲ್ರಿಗೂ ಸ್ವಾಗತ. ನಿನ್ನೆ SSCಯಿಂದ ಅಫಿಷಿಯಲಾಗಿ ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ. ಫೇಸ್ 13 ಎಕ್ಸಾಮ್ ನಡೀತಾ ಇತ್ತಲ್ಲ, ಅದರಲ್ಲಿ ತುಂಬ ಪ್ರಾಬ್ಲಮ್ ಆಗಿದೆ ಅಂತ ಸ್ಟ್ರೈಕ್ ಎಲ್ಲ ಆಯಿತು. ಸೊ ಅದಕ್ಕೋಸ್ಕರ ಇರೋ ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡಿ ಆಮೇಲೆ ಎಕ್ಸಾಮ್ ನಡೆಸೋಣ ಅಂತ ಈಗ SSC CGL ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನೋಡೋಣ. SSC CGL ಎಕ್ಸಾಮ್ ಇಲ್ಲಿದೆ ನೋಡಿ, ಕಂಬೈನ್ ಗ್ರ್ಯಾಜುಯೇಟ್ ಲೆವೆಲ್ ಎಕ್ಸಾಮ್ ಆಗಸ್ಟ್ 13ರಿಂದ ಶುರು ಆಗಬೇಕಿತ್ತು. ಬಟ್ ಅದನ್ನು ಫಸ್ಟ್ ವೀಕ್ ಆಫ್ ಸೆಪ್ಟೆಂಬರಲ್ಲಿ ನಡೆಸ್ತೀವಿ ಅಂತ ಈಗ ಅಫಿಷಿಯಲಾಗಿ ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ. ಸೊ ಮೇನ್ಸ್ ಮುಂದೆ ಹಾಕಿದ್ದೀವಿ ಅಂತ ಹೇಳಿಲ್ಲ, ಜಸ್ಟ್ ಪ್ರಿಲಿಮ್ಸ್ನಷ್ಟೇ ಇವಾಗ ಆಲ್ಮೋಸ್ಟ್ 1 ತಿಂಗಳು ಮುಂದೆ ಹಾಕಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸೀರೀಸ್ ಆಫ್ ಇವೆಂಟ್ಸು ಮತ್ತು ಡೇಟು, ಹೊಸ ಡೇಟು ಮತ್ತು ಸ್ಟೇಟಸ್ ಏನಿದೆ ಅಂತ ನೋಡೋಣ. ಇವೆಂಟು ಟೈರ್ 1 ಎಕ್ಸಾಮು ಆಗಸ್ಟ್ 13ರಿಂದ 30ರವರೆಗೂ ನಡಿಬೇಕಿತ್ತು. ಬಟ್ ಅದನ್ನು ಯಾವಾಗ ಪೋಸ್ಟ್ಪೋನ್ ಮಾಡಿದ್ದಾರೆ? ಫಸ್ಟ್ ವೀಕ್ ಆಫ್ ಸೆಪ್ಟೆಂಬರ್ಗೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಇದು ಅಫಿಷಿಯಲಾಗಿ ಆಲ್ರೆಡಿ ಪೋಸ್ಟ್ಪೋನ್ ಆಗಿದೆ ಅಂತ ನಿನ್ನೆ ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ. ಸಿಟಿ ಇಂಟಿಮೇಷನ್ ಸ್ಲಿಪ್ ಯಾವಾಗ ಬರುತ್ತೆ? ಎಕ್ಸಾಮ್ಗಿಂತ 1-7-8 ದಿನ ಮುಂಚೆ ಸಿಟಿ ಇಂಟಿಮೇಷನ್ ಸ್ಲಿಪ್ ಬಿಡ್ತಾರೆ, ಸರಿನಾ? ಆಮೇಲೆ ಅಡ್ಮಿಟ್ ಕಾರ್ಡು ಅದು ಅಷ್ಟೇ, ಅದ್ರ ಡೇಟ್ನೂ ಆಮೇಲೆ ಬಿಡ್ತಾರೆ. ಡೇಟ್ ಸೆಪ್ಟೆಂಬರ್ ಹತ್ತಿರ ಇದ್ದಾಗ ಒಂದು 8 to 9 days ಬಿಫೋರ್ ಅಡ್ಮಿಟ್ ಕಾರ್ಡು ಮತ್ತು ಸಿಟಿ ಇಂಟಿಮೇಷನ್ ಸ್ಲಿಪ್ನ ಬಿಡ್ತಾರೆ. ಸೊ ಇವಾಗ ಕನ್ಫರ್ಮ್ ಆಗಿದೆ, ನೋಟಿಫಿಕೇಷನ್ ನಿನ್ನೆ ಬಂದಿದೆ, ಕನ್ಫರ್ಮ್ ಆಗಿ ಪೋಸ್ಟ್ಪೋನ್ ಆಗಿದೆ. ಟೈರ್ 2 ಎಕ್ಸಾಮ್ನ ಡಿಸೆಂಬರಲ್ಲೇ ನಡೆಸ್ತೀನಿ ಅಂದಿದ್ದಾರೆ. ಅದನ್ನು ಇನ್ನೂ ಚೇಂಜ್ ಅನೌನ್ಸ್ ಮಾಡಿಲ್ಲ, ಆ್ಯಸ್ ಪರ್ ಶೆಡ್ಯೂಲೇ ನಡಿಬೋದು. ಸೊ ಎಲ್ಲರೂ ರೆಡಿ ಇರಿ, ಇವಾಗ ಇರೋ ಟೈಮ್ನ ಪ್ರಾಪರಾಗಿ ಯುಟಿಲೈಸ್ ಮಾಡ್ಕೊಳ್ಳೋಣ. ಈಗ CGL ಮುಂದೆ ಹೋಗಿದೆ ಅಂದರೆ ಸೆಪ್ಟೆಂಬರಲ್ಲಿ ನಡೀತಾ ಇದ್ದಂಥ CHSL ಎಕ್ಸಾಮ್ನು ಅದಕ್ಕಿಂತ ಮುಂದೆ ಹೋಗುತ್ತೆ. ಅಂದರೆ CGL ಸೆಪ್ಟೆಂಬರಲ್ಲಿ, CHSL ಅಕ್ಟೋಬರಲ್ಲಿ ಮತ್ತು MTS ನವಂಬರಲ್ಲಿ. ಈ ಥರ ಎಲ್ಲ ಸಬ್ಸಿಕ್ವೆಂಟ್ ಎಕ್ಸಾಮ್ಸ್ ಯಾವ್ಯಾವ ಇದ್ದಾವೋ ಅವನ್ನೆಲ್ಲ ಪೋಸ್ಟ್ಪೋನ್ ಮಾಡಿದ್ದಾರೆ ಅಂತ ನಿನ್ನೆ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಸೊ ಇರೋ ಟೈಮ್ನ ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್ ಎವ್ರಿವನ್. ಥ್ಯಾಂಕ್ ಯು.